ಬಿಜೆಪಿಯಿಂದ ಎರಡನೇ ಹಂತದ ರಸ್ತೆ ಗುಂಡಿ ಮುಚ್ಚುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಇವತ್ತು BVK ಅಯ್ಯಂಗಾರ್ ರಸ್ತೆಯಲ್ಲಿರ್ತಕ್ಕಂಥ ರಸ್ತೆ ಗುಂಡಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಗಡುವು ಮೇಲೆ ಗಡುವು ಕೊಡ್ತಾ ಇದ್ದೀರಾ. ಇದು 2.0 ಮೊದಲನೇ ಅವಧಿ ಮುಗೀತು, ಎರಡನೇ ಅವಧಿ. ಸೊ ಈಗಲೂ ಕೂಡ ರಸ್ತೆ ಗುಂಡಿಗಳು ಹಾಗೆ ಬಿದ್ದಿದ್ದಾವೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇದ್ದಂಗೆ ಕಾಣಿಸಿಲ್ಲ. ಇಷ್ಟೆಲ್ಲ ಜನ ಪ್ರತಿಭಟನೆ ಮಾಡಿದ್ರು ಕೂಡ ಹೋರಾಟ BJP ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ರು ಕೂಡ ಅವರು ಗುಂಡಿ ಮುಚ್ಚೋ ಕೆಲಸ ಮಾಡ್ತಾಯಿಲ್ಲ. ಕೇಳಿದ್ರೆ 5,000 ಮುಚ್ಚಿದ್ರಿ, 10,000 ಮುಚ್ಚಿದ್ರಿ, 150 ಕೋಟಿ ಖರ್ಚು ಮಾಡಿದ್ರಿ, 1,000 ಕೋಟಿ ಖರ್ಚು ಮಾಡಿದ್ರಿ ಅಂತ ಲೆಕ್ಕ ಕೊಡ್ತಾ ಇದ್ದಾರೆ ಹೊರತು ಆ ಗುಂಡಿಗಳಿಗೆ ಮಾತ್ರ ಮುಕ್ತಿ ಸಿಗ್ತಾ ಇಲ್ಲ. ಅದಕ್ಕೆ ಎರಡನೇ ಹಂತದಲ್ಲಿ, ಮೂರನೇ ಹಂತದಲ್ಲಿ ನಮ್ಮ ಹೋರಾಟವನ್ನು ನಿರಂತರವಾಗಿ ಮಾಡ್ತಾಯಿದ್ದೀರಿ. ಸುಮ್ಮನೆ ಒಂದು ಕಾಟಾಚಾರಕ್ಕೆ ಹೋರಾಟ ಅಲ್ಲ, ಕಳೆದ 1 ತಿಂಗಳಿಂದನೂ ಕೂಡ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ. ಬೆಂಗಳೂರಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ತಾವೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಕಸದ ಸಮಸ್ಯೆ, ರಸ್ತೆ ಗುಂಡಿ, ಅದು ಅಧಿಕಾರಕ್ಕಾಗಿ ಹೊಡೆದಾಟ ಮಾಡುವಂಥ ಅಥವಾ ಅಧಿಕಾರಕ್ಕಾಗಿ ಡೆಲ್ಲಿ ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜನಸಾಮಾನ್ಯರ ಕಷ್ಟ ಪ್ರಶ್ನೆ ಮಾಡುವಂಥದ್ದು ಕೂಡ ಆಗ್ತಾ ಇಲ್ಲ. ಪೂರ್ತಿ ಅವರು ಅಧಿಕಾರದ ಕಿಚ್ಚಾಟದಲ್ಲೇ ಕಳೆದ 6 ತಿಂಗಳಿಂದ ಅಲ್ಲೇ ಬಿದ್ದು ಸಾಯ್ತಾ ಇದ್ದಾರೆ. ಅವ್ರಿಗೆ ಜನರ ಕಾಳಜಿ ಇಲ್ಲಿ. ನೆನ್ನೆನೂ ಕೂಡ ಒಂದು ಬನ್ನೇರುಘಟ್ಟ ರೋಡಲ್ಲಿ ಒಬ್ಬ ಮಹಿಳೆ ಈ ಹಳ್ಳಕ್ಕೆ ಬಿದ್ದು ತೀರ್ಕೊಂಡಿದ್ದಾಳೆ. ಸುಮಾರು 13-14 ಜನ ಇದುವರೆಗೂ ಈ ಗುಂಡಿಗಳಿಗೆ ಬಿದ್ದು ಸತ್ತಿದ್ದಾರೆ. ಇಷ್ಟಾದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ದಿನ ಎದ್ದರೆ ನಮ್ಮ ಸಾಧನೆ 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 2 ವರ್ಷ ಸಾಧನೆ, 2.5 ವರ್ಷದ ಸಾಧನೆ, 2.25 ವರ್ಷದ ಸಾಧನೆ ಇದೇ ಹೇಳ್ತಾ ಇದ್ದಾರೆ ಹೊರತು ಕೆಲಸ ಮಾತ್ರ ಮಾಡ್ತಾಯಿಲ್ಲ. ಈ ರಸ್ತೆ ಗುಂಡಿಗಳಿಂದ ಜನ ಸಾಯ್ತಾ ಇದ್ರು ಕೂಡ ಇವರಿಗೆ ಅದ್ರ ಜ್ಞಾನನೇ ಇಲ್ಲ. ಅದಕ್ಕೆಲ್ಲ ಪೇಂಟ್ ಹೊಡೆದು ನಾವು ಒಂದು ಕಡೆ ಮುಚ್ಚಿದ್ರಿ, ಈಗ ಪೇಂಟ್ ಹೊಡೆದು ಅದ್ರ ಗಮನವನ್ನು ಸೆಳೀತಾ ಇದ್ದೀರಿ. ಮತ್ತು ಇನ್ಸ್ಪೆಕ್ಷನ್ ಕೂಡ ನಾವು ಮಾಡ್ತಾ ಇದ್ದೀರಿ. ಸರ್, ಸರ್ಕಾರಕ್ಕೆ ಡೆಡ್ಲೈನ್ ಏನಾದರೂ ಕೊಡ್ತಾ ಇದ್ದೀರಾ? ಗಡುವು ಕೊಟ್ಟುವಂಥದ್ದು? ತಗೊಳಪ್ಪ ಪೇಂಟ್ ಹೊಡೆಯೋಣ. ಸರ್ಕಾರ ಗಡುವು ನೋಡಿ, ಜನ ಹುಷಾರಾಗಿ ಓಡಾಡಲಿ ಅಂತ ಪೇಂಟ್ ಹೊಡಿತಾ ಇದ್ದೀರಿ. ಸರ್ಕಾರ ಇನ್ನಾದರೂ ಮಾನ ಮರ್ಯಾದೆ ಇದ್ದರೆ ಅವರು ಇದ್ರ ಬಗ್ಗೆ ಗಮನ ಹರಿಸಲಿ. ಕೂಡಲೇ ಆಸ್ಪಾಲ್ಟಿಂಗ್ ಮಾಡಿ ಜನಕ್ಕೆ ಆಗ್ತಾ ಇರೋವಂಥ ಸಮಸ್ಯೆ ಬಗ್ಗೆ ಗಮನ ಹರಿಸಲಿ ಅಂತ. ಓಕೆ, ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಕಾಮ್ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಜೆಪಿಯಿಂದ ಎರಡನೇ ಹಂತದ ರಸ್ತೆ ಗುಂಡಿ ಮುಚ್ಚುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಇವತ್ತು BVK ಅಯ್ಯಂಗಾರ್ ರಸ್ತೆಯಲ್ಲಿರ್ತಕ್ಕಂಥ ರಸ್ತೆ ಗುಂಡಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಗಡುವು ಮೇಲೆ ಗಡುವು ಕೊಡ್ತಾ ಇದ್ದೀರಾ. ಇದು 2.0 ಮೊದಲನೇ ಅವಧಿ ಮುಗೀತು, ಎರಡನೇ ಅವಧಿ. ಸೊ ಈಗಲೂ ಕೂಡ ರಸ್ತೆ ಗುಂಡಿಗಳು ಹಾಗೆ ಬಿದ್ದಿದ್ದಾವೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇದ್ದಂಗೆ ಕಾಣಿಸಿಲ್ಲ. ಇಷ್ಟೆಲ್ಲ ಜನ ಪ್ರತಿಭಟನೆ ಮಾಡಿದ್ರು ಕೂಡ ಹೋರಾಟ BJP ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ರು ಕೂಡ ಅವರು ಗುಂಡಿ ಮುಚ್ಚೋ ಕೆಲಸ ಮಾಡ್ತಾಯಿಲ್ಲ. ಕೇಳಿದ್ರೆ 5,000 ಮುಚ್ಚಿದ್ರಿ, 10,000 ಮುಚ್ಚಿದ್ರಿ, 150 ಕೋಟಿ ಖರ್ಚು ಮಾಡಿದ್ರಿ, 1,000 ಕೋಟಿ ಖರ್ಚು ಮಾಡಿದ್ರಿ ಅಂತ ಲೆಕ್ಕ ಕೊಡ್ತಾ ಇದ್ದಾರೆ ಹೊರತು ಆ ಗುಂಡಿಗಳಿಗೆ ಮಾತ್ರ ಮುಕ್ತಿ ಸಿಗ್ತಾ ಇಲ್ಲ. ಅದಕ್ಕೆ ಎರಡನೇ ಹಂತದಲ್ಲಿ, ಮೂರನೇ ಹಂತದಲ್ಲಿ ನಮ್ಮ ಹೋರಾಟವನ್ನು ನಿರಂತರವಾಗಿ ಮಾಡ್ತಾಯಿದ್ದೀರಿ. ಸುಮ್ಮನೆ ಒಂದು ಕಾಟಾಚಾರಕ್ಕೆ ಹೋರಾಟ ಅಲ್ಲ, ಕಳೆದ 1 ತಿಂಗಳಿಂದನೂ ಕೂಡ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ. ಬೆಂಗಳೂರಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ತಾವೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಕಸದ ಸಮಸ್ಯೆ, ರಸ್ತೆ ಗುಂಡಿ, ಅದು ಅಧಿಕಾರಕ್ಕಾಗಿ ಹೊಡೆದಾಟ ಮಾಡುವಂಥ ಅಥವಾ ಅಧಿಕಾರಕ್ಕಾಗಿ ಡೆಲ್ಲಿ ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜನಸಾಮಾನ್ಯರ ಕಷ್ಟ ಪ್ರಶ್ನೆ ಮಾಡುವಂಥದ್ದು ಕೂಡ ಆಗ್ತಾ ಇಲ್ಲ. ಪೂರ್ತಿ ಅವರು ಅಧಿಕಾರದ ಕಿಚ್ಚಾಟದಲ್ಲೇ ಕಳೆದ 6 ತಿಂಗಳಿಂದ ಅಲ್ಲೇ ಬಿದ್ದು ಸಾಯ್ತಾ ಇದ್ದಾರೆ. ಅವ್ರಿಗೆ ಜನರ ಕಾಳಜಿ ಇಲ್ಲಿ. ನೆನ್ನೆನೂ ಕೂಡ ಒಂದು ಬನ್ನೇರುಘಟ್ಟ ರೋಡಲ್ಲಿ ಒಬ್ಬ ಮಹಿಳೆ ಈ ಹಳ್ಳಕ್ಕೆ ಬಿದ್ದು ತೀರ್ಕೊಂಡಿದ್ದಾಳೆ. ಸುಮಾರು 13-14 ಜನ ಇದುವರೆಗೂ ಈ ಗುಂಡಿಗಳಿಗೆ ಬಿದ್ದು ಸತ್ತಿದ್ದಾರೆ. ಇಷ್ಟಾದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ದಿನ ಎದ್ದರೆ ನಮ್ಮ ಸಾಧನೆ 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 2 ವರ್ಷ ಸಾಧನೆ, 2.5 ವರ್ಷದ ಸಾಧನೆ, 2.25 ವರ್ಷದ ಸಾಧನೆ ಇದೇ ಹೇಳ್ತಾ ಇದ್ದಾರೆ ಹೊರತು ಕೆಲಸ ಮಾತ್ರ ಮಾಡ್ತಾಯಿಲ್ಲ. ಈ ರಸ್ತೆ ಗುಂಡಿಗಳಿಂದ ಜನ ಸಾಯ್ತಾ ಇದ್ರು ಕೂಡ ಇವರಿಗೆ ಅದ್ರ ಜ್ಞಾನನೇ ಇಲ್ಲ. ಅದಕ್ಕೆಲ್ಲ ಪೇಂಟ್ ಹೊಡೆದು ನಾವು ಒಂದು ಕಡೆ ಮುಚ್ಚಿದ್ರಿ, ಈಗ ಪೇಂಟ್ ಹೊಡೆದು ಅದ್ರ ಗಮನವನ್ನು ಸೆಳೀತಾ ಇದ್ದೀರಿ. ಮತ್ತು ಇನ್ಸ್ಪೆಕ್ಷನ್ ಕೂಡ ನಾವು ಮಾಡ್ತಾ ಇದ್ದೀರಿ. ಸರ್, ಸರ್ಕಾರಕ್ಕೆ ಡೆಡ್ಲೈನ್ ಏನಾದರೂ ಕೊಡ್ತಾ ಇದ್ದೀರಾ? ಗಡುವು ಕೊಟ್ಟುವಂಥದ್ದು? ತಗೊಳಪ್ಪ ಪೇಂಟ್ ಹೊಡೆಯೋಣ. ಸರ್ಕಾರ ಗಡುವು ನೋಡಿ, ಜನ ಹುಷಾರಾಗಿ ಓಡಾಡಲಿ ಅಂತ ಪೇಂಟ್ ಹೊಡಿತಾ ಇದ್ದೀರಿ. ಸರ್ಕಾರ ಇನ್ನಾದರೂ ಮಾನ ಮರ್ಯಾದೆ ಇದ್ದರೆ ಅವರು ಇದ್ರ ಬಗ್ಗೆ ಗಮನ ಹರಿಸಲಿ. ಕೂಡಲೇ ಆಸ್ಪಾಲ್ಟಿಂಗ್ ಮಾಡಿ ಜನಕ್ಕೆ ಆಗ್ತಾ ಇರೋವಂಥ ಸಮಸ್ಯೆ ಬಗ್ಗೆ ಗಮನ ಹರಿಸಲಿ ಅಂತ. ಓಕೆ, ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಕಾಮ್ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಜೆಪಿಯಿಂದ ಎರಡನೇ ಹಂತದ ರಸ್ತೆ ಗುಂಡಿ ಮುಚ್ಚುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಇವತ್ತು BVK ಅಯ್ಯಂಗಾರ್ ರಸ್ತೆಯಲ್ಲಿರ್ತಕ್ಕಂಥ ರಸ್ತೆ ಗುಂಡಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಗಡುವು ಮೇಲೆ ಗಡುವು ಕೊಡ್ತಾ ಇದ್ದೀರಾ.
ಇದು 2.0 ಮೊದಲನೇ ಅವಧಿ ಮುಗೀತು, ಎರಡನೇ ಅವಧಿ. ಸೊ ಈಗಲೂ ಕೂಡ ರಸ್ತೆ ಗುಂಡಿಗಳು ಹಾಗೆ ಬಿದ್ದಿದ್ದಾವೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇದ್ದಂಗೆ ಕಾಣಿಸಿಲ್ಲ. ಇಷ್ಟೆಲ್ಲ ಜನ ಪ್ರತಿಭಟನೆ ಮಾಡಿದ್ರು ಕೂಡ ಹೋರಾಟ BJP ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ರು ಕೂಡ ಅವರು ಗುಂಡಿ ಮುಚ್ಚೋ ಕೆಲಸ ಮಾಡ್ತಾಯಿಲ್ಲ. ಕೇಳಿದ್ರೆ 5,000 ಮುಚ್ಚಿದ್ರಿ, 10,000 ಮುಚ್ಚಿದ್ರಿ, 150 ಕೋಟಿ ಖರ್ಚು ಮಾಡಿದ್ರಿ, 1,000 ಕೋಟಿ ಖರ್ಚು ಮಾಡಿದ್ರಿ ಅಂತ ಲೆಕ್ಕ ಕೊಡ್ತಾ ಇದ್ದಾರೆ ಹೊರತು ಆ ಗುಂಡಿಗಳಿಗೆ ಮಾತ್ರ ಮುಕ್ತಿ ಸಿಗ್ತಾ ಇಲ್ಲ. ಅದಕ್ಕೆ 2ನೇ ಹಂತದಲ್ಲಿ 3ನೇ ಹಂತದಲ್ಲಿ ನಮ್ಮ ಹೋರಾಟವನ್ನು ನಿರಂತರವಾಗಿ ಮಾಡ್ತಾಯಿದ್ದೀರಿ. ಸುಮ್ಮನೆ ಒಂದು ಕಾಟಾಚಾರಕ್ಕೆ ಹೋರಾಟ ಅಲ್ಲ, ಕಳೆದ 1 ತಿಂಗಳಿಂದನೂ ಕೂಡ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ. ಬೆಂಗಳೂರಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ತಾವೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಕಸದ ಸಮಸ್ಯೆ, ರಸ್ತೆ ಗುಂಡಿ. ಅದು ಅಧಿಕಾರಕ್ಕಾಗಿ ಹೊಡೆದಾಟ ಮಾಡುವಂಥ ಅಥವಾ ಅಧಿಕಾರಕ್ಕಾಗಿ ಡೆಲ್ಲಿ ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜನಸಾಮಾನ್ಯರ ಕಷ್ಟ ಪ್ರಶ್ನೆ ಮಾಡುವಂಥದ್ದು ಕೂಡ ಆಗ್ತಾ ಇಲ್ಲ. ಇಲ್ಲ, ಪೂರ್ತಿ ಅವರು ಅಧಿಕಾರದ ಕಿಚ್ಚಾಟದಲ್ಲೇ ಕಳೆದ 6 ತಿಂಗಳಿಂದ ಅಲ್ಲೇ ಬಿದ್ದು ಸಾಯ್ತಾ ಇದ್ದಾರೆ. ಅವ್ರಿಗೆ ಜನರ ಕಾಳಜಿ ಇಲ್ಲಿ. ನೆನ್ನೆನೂ ಕೂಡ ಒಂದು ಬನ್ನೇರುಘಟ್ಟ ರೋಡಲ್ಲಿ ಒಬ್ಬ ಮಹಿಳೆ ಈ ಹಳ್ಳಕ್ಕೆ ಬಿದ್ದು ತೀರ್ಕೊಂಡಿದ್ದಾಳೆ. ಸುಮಾರು 13-14 ಜನ ಇದುವರೆಗೂ ಈ ಗುಂಡಿಗಳಿಗೆ ಬಿದ್ದು ಸತ್ತಿದ್ದಾರೆ. ಇಷ್ಟಾದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ದಿನ ಎದ್ದರೆ ನಮ್ಮ ಸಾಧನೆ ಸಾಧನೆ ಸಾಧನೆ, 2 ವರ್ಷ ಸಾಧನೆ, 2.5 ವರ್ಷ ಸಾಧನೆ, 2.25 ವರ್ಷದ ಸಾಧನೆ ಇದೇ ಹೇಳ್ತಾ ಇದ್ದಾರೆ ಹೊರತು ಕೆಲಸ ಮಾತ್ರ ಮಾಡ್ತಾಯಿಲ್ಲ. ಈ ರಸ್ತೆ ಗುಂಡಿಗಳಿಂದ ಜನ ಸಾಯ್ತಾ ಇದ್ರು ಕೂಡ ಇವರಿಗೆ ಅದ್ರ ಜ್ಞಾನನೇ ಇಲ್ಲ. ಅದಕ್ಕೆಲ್ಲ ಪೇಂಟ್ ಹೊಡೆದು ನಾವು ಒಂದು ಕಡೆ ಮುಚ್ಚಿದ್ರಿ, ಈಗ ಪೇಂಟ್ ಹೊಡೆದು ಅದ್ರ ಗಮನವನ್ನು ಸೆಳೀತಾ ಇದ್ದೀರಿ ಮತ್ತು ಇನ್ಸ್ಪೆಕ್ಷನ್ ಕೂಡ ನಾವು ಮಾಡ್ತಾ ಇದ್ದೀರಿ. ಸರ್ಕಾರಕ್ಕೆ ಡೆಡ್ಲೈನ್ ಏನಾದರೂ ಕೊಡ್ತಾ ಇದ್ದೀರಾ, ಗಡುವು ಕೊಟ್ಟುವಂಥದ್ದು? ತಗೊಳಪ್ಪ ಪೇಂಟ್ ಹೊಡಿಯೋಣ. ಸರ್ಕಾರ ಗಡುವು ನೋಡಿ, ಜನ ಹುಷಾರಾಗಿ ಓಡಾಡಲಿ ಅಂತ ಪೇಂಟ್ ಹೊಡಿತಾ ಇದ್ದೀರಿ. ಸರ್ಕಾರ ಇನ್ನಾದರೂ ಮಾನ ಮರ್ಯಾದೆ ಇದ್ದರೆ ಅವರು ಇದ್ರ ಬಗ್ಗೆ ಗಮನ ಹರಿಸಲಿ, ಕೂಡಲೇ ಆಸ್ಪಾಲ್ಟಿಂಗ್ ಮಾಡಿ ಜನಕ್ಕೆ ಆಗ್ತಾ ಇರೋವಂಥ ಸಮಸ್ಯೆ ಬಗ್ಗೆ ಗಮನ ಹರಿಸಲಿ ಅಂತ. ಓಕೆ, ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BJPಯಿಂದ 2ನೇ ಹಂತದ ರಸ್ತೆ ಗುಂಡಿ ಮುಚ್ಚುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಇವತ್ತು BVK ಅಯ್ಯಂಗಾರ್ ರಸ್ತೆಯಲ್ಲಿರ್ತಕ್ಕಂಥ ರಸ್ತೆ ಗುಂಡಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತವನ್ನ. ಸರ್, ಗಡುವು ಮೇಲೆ ಗಡುವು ಕೊಡ್ತಾ ಇದ್ದೀರಾ. ಇದು 2.0 ಮೊದಲನೇ ಅವಧಿ ಮುಗೀತು, ಎರಡನೇ ಅವಧಿ. ಸೊ ಈಗಲೂ ಕೂಡ ರಸ್ತೆ ಗುಂಡಿಗಳು ಹಾಗೆ ಬಿದ್ದಿದ್ದಾವೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇದ್ದಂಗೆ ಕಾಣಿಸಿಲ್ಲ. ಇಷ್ಟೆಲ್ಲ ಜನ ಪ್ರತಿಭಟನೆ ಮಾಡಿದ್ರು ಕೂಡ ಹೋರಾಟ BJP ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ರು ಕೂಡ ಅವರು ಗುಂಡಿ ಮುಚ್ಚೋ ಕೆಲಸ ಮಾಡ್ತಾಯಿಲ್ಲ. ಕೇಳಿದ್ರೆ 5,000 ಮುಚ್ಚಿದ್ರಿ, 10,000 ಮುಚ್ಚಿದ್ರಿ, 150 ಕೋಟಿ ಖರ್ಚು ಮಾಡಿದ್ರಿ, 1,000 ಕೋಟಿ ಖರ್ಚು ಮಾಡಿದ್ರಿ ಅಂತ ಲೆಕ್ಕ ಕೊಡ್ತಾ ಇದ್ದಾರೆ ಹೊರತು ಆ ಗುಂಡಿಗಳಿಗೆ ಮಾತ್ರ ಮುಕ್ತಿ ಸಿಗ್ತಾ ಇಲ್ಲ. ಅದಕ್ಕೆ 2ನೇ ಹಂತದಲ್ಲಿ 3ನೇ ಹಂತದಲ್ಲಿ ನಮ್ಮ ಹೋರಾಟವನ್ನು ನಿರಂತರವಾಗಿ ಮಾಡ್ತಾಯಿದ್ದೀರಿ. ಸುಮ್ಮನೆ ಒಂದು ಕಾಟಾಚಾರಕ್ಕೆ ಹೋರಾಟ ಅಲ್ಲ, ಕಳೆದ 1 ತಿಂಗಳಿಂದನೂ ಕೂಡ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ. ಬೆಂಗಳೂರಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ತಾವೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಕಸದ ಸಮಸ್ಯೆ, ರಸ್ತೆ ಗುಂಡಿ. ಅದು ಅಧಿಕಾರಕ್ಕಾಗಿ ಹೊಡೆದಾಟ ಮಾಡುವಂಥ ಅಥವಾ ಅಧಿಕಾರಕ್ಕಾಗಿ ಡೆಲ್ಲಿ ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜನಸಾಮಾನ್ಯರ ಕಷ್ಟ ಪ್ರಶ್ನೆ ಮಾಡುವಂಥದ್ದು ಕೂಡ ಆಗ್ತಾ ಇಲ್ಲ. ಇಲ್ಲ, ಪೂರ್ತಿ ಅವರು ಅಧಿಕಾರದ ಕಿಚ್ಚಾಟದಲ್ಲೇ ಕಳೆದ 6 ತಿಂಗಳಿಂದ ಅಲ್ಲೇ ಬಿದ್ದು ಸಾಯ್ತಾ ಇದ್ದಾರೆ. ಅವ್ರಿಗೆ ಜನರ ಕಾಳಜಿ ಇಲ್ಲಿ. ನೆನ್ನೆನೂ ಕೂಡ ಒಂದು ಬನ್ನೇರುಘಟ್ಟ ರೋಡಲ್ಲಿ ಒಬ್ಬ ಮಹಿಳೆ ಈ ಹಳ್ಳಕ್ಕೆ ಬಿದ್ದು ತೀರ್ಕೊಂಡಿದ್ದಾಳೆ. ಸುಮಾರು 13-14 ಜನ ಇದುವರೆಗೂ ಈ ಗುಂಡಿಗಳಿಗೆ ಬಿದ್ದು ಸತ್ತಿದ್ದಾರೆ. ಇಷ್ಟಾದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ದಿನ ಎದ್ದರೆ ನಮ್ಮ ಸಾಧನೆ ಸಾಧನೆ ಸಾಧನೆ, 2 ವರ್ಷ ಸಾಧನೆ, 2.5 ವರ್ಷದ ಸಾಧನೆ, 2.25 ವರ್ಷದ ಸಾಧನೆ ಇದೇ ಹೇಳ್ತಾ ಇದ್ದಾರೆ ಹೊರತು ಕೆಲಸ ಮಾತ್ರ ಮಾಡ್ತಾಯಿಲ್ಲ. ಈ ರಸ್ತೆ ಗುಂಡಿಗಳಿಂದ ಜನ ಸಾಯ್ತಾ ಇದ್ರು ಕೂಡ ಇವರಿಗೆ ಅದ್ರ ಜ್ಞಾನನೇ ಇಲ್ಲ. ಅದಕ್ಕೆಲ್ಲ ಪೇಂಟ್ ಹೊಡೆದು ನಾವು ಒಂದು ಕಡೆ ಮುಚ್ಚಿದ್ರಿ, ಈಗ ಪೇಂಟ್ ಹೊಡೆದು ಅದ್ರ ಗಮನವನ್ನು ಸೆಳೀತಾ ಇದ್ದೀರಿ ಮತ್ತು ಇನ್ಸ್ಪೆಕ್ಷನ್ ಕೂಡ ನಾವು ಮಾಡ್ತಾ ಇದ್ದೀರಿ. ಸರ್ಕಾರಕ್ಕೆ ಡೆಡ್ಲೈನ್ ಏನಾದರೂ ಕೊಡ್ತಾ ಇದ್ದೀರಾ, ಗಡುವು ಕೊಟ್ಟುವಂಥದ್ದು? ತಗೊಳಪ್ಪ ಪೇಂಟ್ ಹೊಡಿಯೋಣ. ಸರ್ಕಾರ ಗಡುವು ನೋಡಿ, ಜನ ಹುಷಾರಾಗಿ ಓಡಾಡಲಿ ಅಂತ ಪೇಂಟ್ ಹೊಡಿತಾ ಇದ್ದೀರಿ. ಸರ್ಕಾರ ಇನ್ನಾದರೂ ಮಾನ ಮರ್ಯಾದೆ ಇದ್ದರೆ ಅವರು ಇದ್ರ ಬಗ್ಗೆ ಗಮನ ಹರಿಸಲಿ, ಕೂಡಲೇ ಆಸ್ಪಾಲ್ಟಿಂಗ್ ಮಾಡಿ ಜನಕ್ಕೆ ಆಗ್ತಾ ಇರೋವಂಥ ಸಮಸ್ಯೆ ಬಗ್ಗೆ ಗಮನ ಹರಿಸಲಿ ಅಂತ. ಓಕೆ, ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.